ಜೈ ಶ್ರೀ ಭದ್ರಕಾಳಿ ಒಡೆಯ ಶ್ರೀ ವೀರಭದ್ರ ತಂತ್ರ ಪ್ರಯೋಗ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರ, ಇಂದಿನ ಈ ವಿಡಿಯೋದಲ್ಲಿ ನಿಮಗೆ ಪರಿಚಯಿಸುತ್ತಿರುವ ಅತ್ಯದ್ಭುತವಾಗಿರ್ತಕ್ಕಂಥ ವನಸ್ಪತಿ ಜಾಗಡಿ ಬಳ್ಳಿ ಅಥವಾ ಗರುಡು ಬೇರು ಅಂತ ಅಂದ್ಬಿಟ್ಟು ಇದನ್ನ ಕರಿತಕ್ಕಂಥದ್ದು. ಗರುಡ ಬೇರು ಅಥವಾ ಗರುಡು ಮೂತಿ ಗಿಡ ಅಥವಾ ಇದನ್ನ ಜಾಗಡಿ ಬಳ್ಳಿ ಅಂತ ಅಂದ್ಬಿಟ್ಟು ಜಾಸ್ತಿ ಜಾಗಡಿ ಬಳ್ಳಿ ಅಂತಲೇ ಕರೆಯತಕ್ಕಂಥದ್ದು. ಬೇರೆ ಬೇರೆ ವಿಭಾಗದಲ್ಲಿ ಬೇರೆ ಬೇರೆ ಜಾಗಗಳಲ್ಲಿ ಬೇರೆ ಬೇರೆ ಊರು ಕೇರಿ ಅಂಥ ಕಡೆ ಎಲ್ಲ ಏನೇನು ಕರೀತಾರೋ ಅದು ಗೊತ್ತಿಲ್ಲ. ನಮ್ಮ ಕಡೆ ಎಲ್ಲ ಇದನ್ನು ಜಾಗಡಿ ಬಳ್ಳಿ ಅಂತ ಅಂದ್ಬಿಟ್ಟು ಕರಿತೀವಿ. ಗರುಡು ಮೂತಿ ಗಿಡ ಅಂತ ಅಂದ್ಬಿಟ್ಟು ಕರಿತೀವಿ. ಯಾಕೆ ಗರುಡು ಮೂತಿ ಗಿಡ ಅಂತ ಕರಿತೀವಿ ಅಂತಂದರೆ ಇದ್ರ ಎಲೆಗಳು ಗರುಡನ ಮೂತಿಯ ಆಕಾರದಲ್ಲಿರೋದ್ರಿಂದ ಗರುಡು ಮೂತಿ ಗಿಡ ಅಂತ ಅಂದ್ಬಿಟ್ಟು ಇದನ್ನ ಕರಿತಕ್ಕಂಥದ್ದು. ಇದು ಏನಪ್ಪ ಅಂತಂದರೆ ಕೆಲವೊಂದು ಆಯುರ್ವೇದಿಕ್ ಪದ್ಧತಿಗಳಲ್ಲಿ ಇದರ ಒಂದು ಬೇರು ಮತ್ತು ಎಲೆ ಈ ಥರದ್ದೆಲ್ಲ ಉಪಯೋಗಿಸ್ಕೊಂಡು ಕೆಲವೊಂದು ಪ್ರಯೋಗಗಳನ್ನ ಮಾಡೋವಂಥದ್ದು. ಕೆಲವೊಂದು ಆಯುರ್ವೇದಿಕ್ ಪದ್ಧತಿಗಳಲ್ಲಿ ಕೆಲಸಗಳನ್ನು ನೋವು ನಿವಾರಣೆ ಮತ್ತು ಈ ಶ್ವಾಸಕೋಶ ಈ ಥರದ್ದೆಲ್ಲ ಏನೇನೋ ಸಮಸ್ಯೆಗಳಿದ್ದರೆ ಇಂಥದಕ್ಕೆಲ್ಲ ಬಳಸ್ತಾರೆ. ಮತ್ತು ಕೆಲವೊಂದು ಪಾದರಸ ಗಟ್ಟಿ ಮಾಡೋದಕ್ಕೂ ಇದನ್ನು ಬಳಸೋವಂಥ ಒಂದು ವಿಧಾನ ಇದೆ. ಪಾದರಸನ ಗಟ್ಟಿ ಮಾಡೋದಕ್ಕೂ ಇದ್ರ ಎಲೆಗಳನ್ನು ಕಿತ್ಕೊಂಬಂದು ಆ ಪಾದರಸನ ಒಳಗಡೆ ಹಾಕಿ ಗಟ್ಟಿ ಮಾಡೋದಕ್ಕೂ ಇದನ್ನು ಬಳಸ್ತಾರೆ. ಇದನ್ನು ಆಯಿತಾ. ರಸವಿದ್ಯೆಗೆ ಸಂಬಂಧಪಟ್ಟಾಗೂ ಇದು ಕೆಲಸ ಮಾಡ್ತದೆ. ಅತ್ಯದ್ಭುತವಾಗಿ ಕೆಲಸ ಮಾಡೋವಂಥದ್ದು ರಸವಿದ್ಯೆಗೆ. ಆಯಿತಾ. ಪುಟ ಇಕ್ಕಿ ಪುಟ ಸೋಸಿ ಅದನ್ನೆಲ್ಲ ಇಷ್ಟೇ ಪ್ರಮಾಣದಲ್ಲಿ ಅದನ್ನು ಅರಿಬೇಕು, ಇಷ್ಟೇ ಪ್ರಮಾಣದಲ್ಲಿ ಈ ರೀತಿ ಮಾಡಬೇಕು ಅನ್ನೋದು ಎಲ್ಲ ಇರ್ತದೆ. ಅದನ್ನು ಬಳಸ್ತಾರೆ. ಮತ್ತು ಇದನ್ನು ನಮ್ಮ ಒಂದು ವಾಮ ಮಾರ್ಗದಲ್ಲಿ ಮಾಟ ಮಂತ್ರ ತಂತ್ರ ಕುತಂತ್ರ ಪ್ರಯೋಗದಲ್ಲಿ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡೋವಂಥದ್ದು. ವಶೀಕರಣ, ಆಕರ್ಷಣ, ಮೋಹನ, ಮೋಡಿ ವಿದ್ಯೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲಸಗಳು ಮಾಡ್ತದೆ. ಇದು ನಿಮಗೆ ಒಂದು ಗಿಡದ ಪರಿಚಯ ಇರಲಿ ಅಂತಂದ್ಬಿಟ್ಟು ಇವಾಗ ಹೇಳ್ತಾ ಇರೋದು. ಆಯಿತಾ. ಇದೊಂದು ಗಿಡದ ನಿಮಗೆ ಪರಿಚಯ ಇರಲಿ, ಜಾಗಡಿ ಬಳ್ಳಿಗೆ ಹೆಂಗಿರ್ತದೆ ಅಂತಂದ್ಬಿಟ್ಟು ಎಲ್ಲರಿಗೂ ಗೊತ್ತಿರಲಿ ಅಂತಂದ್ಬಿಟ್ಟು ಹೇಳ್ತಾ ಇರೋದು ಅಷ್ಟೇ. ಇದನ್ನು ಇನ್ನೂ ಕೆಲವೊಂದು ಮೋಡಿ ವಿದ್ಯೆ ಅಂತಂದರೆ ತುಂಬ ದೊಡ್ಡ ಮಟ್ಟದಲ್ಲಿ ಇದು ಕೆಲಸ ಮಾಡ್ತದೆ, ಮೋಡಿ ವಿದ್ಯೆಗೆ ಸಂಬಂಧಪಟ್ಟ ಹಾಗೆ. ಮತ್ತು ವಶೀಕರಣಕ್ಕೂ ಅಷ್ಟೇ. ಮತ್ತು ಇದನ್ನು ಎಲ್ಲ ಗೋರಂದ ಗಟ್ಟಿ ಇರೋನು, ದಮ್ಮು ತಾಕತ್ತಿರೋ ಅಂತನೋ, ಅಮಾವಾಸ್ಯೆ ದಿವಸ ನಿಶರಾತ್ರಿಯಲ್ಲಿ ಭಾನುವಾರ ಇರಬೇಕು ಅಂಥ ಟೈಮಲ್ಲಿ ಇದನ್ನು ತಗೊಂಬಂದು ಅವನು ಕಂಕ್ಳು ಕಟ್ಕೊಂಡ ಅಂತಂದರೆ ಅದು ಕಥೆನೇ ಬೇರೆ ಚೇಂಜ್ ಆಗ್ತದೆ. ಇವೆಲ್ಲ ವಿಚಾರಗಳು ದೊಡ್ಡ ಮಟ್ಟದಲ್ಲಿ ಐತೆ ಏನು ಈ ಜಾಗಡಿ ಬಳ್ಳಿಗೆ ಸಂಬಂಧಪಟ್ಟಂಗೆ. ಮತ್ತು ಇದನ್ನು ಇನ್ನೂ ಕೆಲವೊಂದು ರಾಸಾಯನಿಕ ವಿದ್ಯೆಗೂ ಸಹ ಇದನ್ನು ಬಳಸೋವಂಥದ್ದು ವಿಚಾರಗಳು ಇರ್ತದೆ. ಇದನ್ನ ಒಂದು 10 ನಿಮಿಷ ಹಿಂಗೆ ಅರ್ದ್ಬಿಟ್ಟು ಚೆನ್ನಾಗಿ ಅರ್ದು ನೀರು ಹಾಕ್ಬಿಟ್ಟು ಚೆನ್ನಾಗಿ ಅರ್ದ್ಬಿಟ್ಟು ಬಿಟ್ಬಿಟ್ರೆ ಗಟ್ಟಿ ಆಗೋಗ್ತದೆ. ಗಟ್ಟಿ ಆಗ್ತದೆ ಅಂತಂದರೆ ಈ ಮೇಣ ಆಗ್ತದಲ್ಲ, ಮೇಣ ಆದಂಗೆ ಆಗೋಗ್ತದೆ. ಹಂಗಾಗಿ ಇದನ್ನು ಇದ್ರ ಬೇರು ಅಷ್ಟೇ ತುಂಬ ಜಾಗೃತವಾಗಿರೋಂಥ ಬೇರು, ತುಂಬ ನಾಗನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಆಮೇಲೆ ಇದು ಗುತ್ತದ ಮೇಲಿರೋಂಥ ಜಾಗಡಿ ಬಳ್ಳಿ ಸಿಕ್ತು ಅಂತಂದರೆ ಆ ಬಳ್ಳಿನ 1 ಇಂಚು ಸಹ ವೇಸ್ಟ್ ಮಾಡ್ದಂಗೆ ಅದನ್ನು ಬೇರು ಸಮೇತ ಅಂತಂದರೆ ಒಂದೇ 1 ಇಂಚು ಸಹ ಬೇರು ಕೆಳಗಡೆ ಇರಬಾರ್ದು. ಪೂರ ಅಗೆದು ಆ ಬೇರನ್ನು ತೆಗೆದು ಅದನ್ನು ಕೆಲವೊಂದು ಕವಚ ಕುಂಡಲಗಳು ಮಾಡೋದಕ್ಕೆ ಮತ್ತು ಈ ದೇವತಾ ಪ್ರಾಣ ಪ್ರತಿಷ್ಠಾಪನೆ, ದೇವತಾ ಕಾರ್ಯಗಳಿಗೆ, ದೇವತಾ ಚಕ್ರ ಸ್ಥಾಪನೆಗಳಿಗೆ ಈ ಥರದ್ದೆಲ್ಲ ಬಳಸೋಂಥದ್ದು ಸಾಕಷ್ಟು ರೀತಿಯಲ್ಲೇ ಇರ್ತದೆ. ಇದನ್ನು ಇನ್ನೂ ವಿಸ್ತಾರವಾಗಿ ಹೇಳಬೇಕು ಅಂತಂದರೆ ಇದೊಂದು ಏನು ಈ ಜಾಗಡಿ ಬಳ್ಳಿದೊಂದು ಒಂದು 500 ವಿಡಿಯೋ ಮಾಡಿ ಹಾಕಬೇಕು, ಅಷ್ಟು ಪ್ರಯೋಗಗಳು ಇದ್ದಾವೆ. ಅಂದರೆ ಜಾಗಡಿ ಬಳ್ಳಿ ಅಂತಂದರೆ ಅಷ್ಟು ಪವರ್ಫುಲ್ಲಾಗಿ ಕೆಲಸ ಮಾಡ್ತದೆ. ಆಯಿತಾ. ಇನ್ನು ಇದನ್ನು ದೊಡ್ಡ ಮಟ್ಟದಲ್ಲಿ ಅಂತಂದರೆ ವಶೀಕರಣಕ್ಕೆ, ಆಕರ್ಷಣೆಗೆ,
ಈ ಥರ ವಿಚಾರಗಳಿಗೆ ಇದನ್ನು ಬಳಸ್ತಕ್ಕಂಥದ್ದು ಇದ್ದಾವೆ. ರೇವಣಸಿದ್ಧ ತಂತ್ರ ಪ್ರಯೋಗ, ರೇವಣಸಿದ್ದೇಶ್ವರ ತಂತ್ರ ಪ್ರಯೋಗ ಒಂದು ಪುಸ್ತಕ ಬರ್ತದೆ. ಆ ಪುಸ್ತಕದಲ್ಲಿ ತುಂಬ ವಿಸ್ತಾರವಾಗಿ ಕೊಟ್ಟಿದ್ದಾನೆ. ದಾಗಡಿ ಬಲ್ಲಿ ಕಲ್ಪ ಅಂತ ಅಂದ್ಬಿಟ್ಟು ಒಂದು 3 ಪೇಜ್ 4 ಪೇಜ್ ವಿಚಾರಗಳಿದ್ದಾವೆ. ಅದು ಬಿಟ್ಟು ಇನ್ನೂ ಕೆಲವೊಂದು ವಿದ್ಯಾಭಂಡಾರ ಬುಕ್ಕಲ್ಲೂ ಅದರಲ್ಲೂ ಸಹ ಇದನ್ನ ಏನು ಈ ಪಾದರಸ ಮತ್ತು ನವಪಾಷಾಣ ಸಿದ್ಧಿಗಳು ಈ ಥರದ ವಿಚಾರಗಳಲ್ಲಿ ಅದು ಸಹ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ತದೆ. ಅವು ಸಹ ಕೆಲಸಗಳು ಇರ್ತದೆ, ಪ್ರಯೋಗಗಳು. ಆಯಿತಾ? ತಾಳ್ಮೆಯಿಂದ ಕೂತ್ಕೊಂಡು ಮಾಡಿದವನಿಗೆ ಒಂದು ಪರಕೆ ಕಡ್ಡಿನೇ ಸಾಕಂತೆ. ಏನು ಹೇಳಿ, ದಾಗಡಿ ಬಳ್ಳಿ ಅಂತ ಅಲ್ಲ, ತಾಳ್ಮೆಯಿಂದ ಕೂತ್ಕೊಂಡು ಸಮಾಧಾನವಾಗಿ ಒಂದು ಭಕ್ತಿಪೂರ್ವಕವಾಗಿ ಭಗವಂತನ ಒಂದು ಚಿಂತನೆಯಿಂದ ಮಾಡಿದಾಗ ಒಂದು ಪರಕೆ ಕಡ್ಡಿ ಒಳಗೆ ಅರ್ಗು ಮಾಡಿಬಿಡ್ತಾನೆ. ಆಯಿತಾ? ಒಂದು ಪರಕೆ ಕಡ್ಡಿ, ಕಸ ಗುಡಿಸ್ತಾರಲ್ಲ ಪರಕೆ ಕಡ್ಡಿ, ಆ ಕಡ್ಡಿ ಒಳಗೆ ಅರ್ಗು ಮಾಡೋ ಅಂಥ ಒಂದು ಶಕ್ತಿ ಚೈತನ್ಯ ಇರ್ತದೆ. ಆ ತಾಳ್ಮೆ, ಆ ಮನಸ್ಥಿತಿ, ಆ ಒಂದು ಧೈರ್ಯ, ಆ ಒಂದು ಸಾಹಸ ಶಕ್ತಿ ಮತ್ತು ದೇವತಾ ಸಂಕಲ್ಪ, ದೇವತೆಗಳಿಗೆ ದೇವತೆಯ ಒಂದು ಅನುಗ್ರಹ, ದೇವತೆಯ ಒಂದು ಆಶೀರ್ವಾದ, ದೇವತೆಯ ಒಂದು ಕೃಪಾಕಟಾಕ್ಷ ಇವೆಲ್ಲ ಇತ್ತು ಅಂತಂದಾಗ ದೊಡ್ಡ ಮಟ್ಟದಲ್ಲಿ ಇವೆಲ್ಲ ಕೆಲಸಗಳು ಮಾಡ್ತವೆ. ಆಯಿತಾ? ಆಯಿತು. ಇದಕ್ಕೆ ಸಂಬಂಧಪಟ್ಟಾಗಿ ಈ ಥರದ್ದೆಲ್ಲ ವಿಚಾರಗಳಿದ್ದಾವೆ. ಇದು ಬರೀ ಪರಿಚಯ ಅಷ್ಟೇ. ಮುಂದಿನ ಕಾಲಘಟ್ಟದಲ್ಲಿ ಇದು ಪ್ರಯೋಗಗಳು ಯಾವ್ಯಾವ ರೀತಿ ಬರ್ತದೆ, ಏನು ಎತ್ತ ಅಂತಂದ್ಬಿಟ್ಟು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಜೈ ಶ್ರೀ ಭದ್ರಕಾಳಿ ಒಡೆಯ. ಓಂ ನಮೋ ವೀರಭದ್ರಾಯ. ಅತ್ಯಂತ ದಯಾಳು.